ಸೊ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ 4 ಜನ ಮಠಾಧೀಶರಿದ್ದಾರೆ. ಅವರು ತಮ್ಮ ತಮ್ಮ ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ. ಈಗ ಮತ್ತೊಬ್ಬ ಕಾಲರ್ ಇದ್ದಾರೆ, ಬೆಂಗಳೂರಿನ ವೀರೇಶ್ ಅವರು. ವೀರೇಶ್, ಮಾತಾಡಿ. ಮಠಾಧೀಶರ ಜೊತೆ ಏನು ಪ್ರಶ್ನೆ ನಿಮ್ಗೆ? ಅವರು ನಮಸ್ತೆ ಸರ್. ನಮಸ್ತೆ. ಅಲ್ಲಿರುವಂತ ಎಲ್ಲ ಗೌರವಾನ್ವಿತ ಮಠಾಧೀಶರಿಗೆ ನನ್ನ ನಮಸ್ಕಾರಗಳು. ಹಲೋ, ಹೇಳಿ ಮಾತಾಡಿ, ಕೇಳಿ ಸರ್. ಇವತ್ತಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಇವತ್ತು ನಾನು ಗಮನಿಸ್ತಾ ಇದ್ದೀವಿ. ನಮ್ಮಂತ ಸಾಮಾನ್ಯ ಜನಗಳಿಗೆ ಏನ್ ಅನ್ನಿಸ್ತಿದೆ ಅಂದ್ರೆ, ಇವತ್ತು ಒಂದು ರಾಜಕೀಯ ಬೆಳವಣಿಗೆ ಏನಾಗ್ಲಿ, ಅದ್ರೊಟ್ಟಿಗೆ ಇವತ್ತು ಮಾತಾಡ್ತಿರೋ ಮಠಾಧೀಶರುಗಳು ಕೆಲವರು ಕಂಡಾಗ ನನ್ಗೆ ಅನ್ನಿಸ್ತು, ಇವತ್ತು ಏನ್ ಮಠಾಧೀಶರುಗಳಲ್ಲಿ ತಮ್ಮದೇ ಆದಂತ ಒಂದು ಚಾರಿತ್ರ್ಯ ಇರುತ್ತೆ, ಮಠದ ಹಿನ್ನೆಲೆಗಳಿರುತ್ತೆ. ಆ ಮಠಾಧೀಶರು ಕೆಲವರು ಉಳಿಸ್ಕೊಂಡಿದ್ದಾರೆ ಅಂತ ಇಲ್ಲಿ ಆಡುವಂತ ಕೆಲವು ಸ್ವಾಮೀಜಿಗಳಿಂದ ನನ್ಗೆ ಇವತ್ತು ಅರಿವಾಗ್ತಿದೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ನಾವು ಕಂಡಂತ ಕೆಲವು ಮಠಾಧೀಶಗಳು, ಎಷ್ಟು ಮಠಾಧೀಶರು ಯಾವುದೇ ಜನಾಂಗದ ಮಠಾಧಿಪತಿಗಳಾಗಿದ್ರು ಸಹ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಎಲ್ಲರನ್ನು ಒಟ್ಟಿಗೆ ತಗೊಳ್ತಕ್ಕಂತ ಒಂದು ಕೆಲಸ ಮಾಡ್ಬೇಕಾಗ್ತದೆ. ಆದ್ರೆ ನಮ್ಮಂತ ಸಾಮಾನ್ಯ ಜನಗಳಿಗೆ ಇವತ್ತು ಅನ್ನಿಸ್ತಾ ಇದೆ, ಕೆಲವು ಮಠಾಧಿಪತಿಗಳು ಕೇವಲ ಒಂದು ವರ್ಗಕ್ಕೋ ಇಲ್ಲ ಒಂದು ವ್ಯಕ್ತಿಗೋ ಸೀಮಿತವಾಗ್ಬಿಟ್ಟಿದೆ ಅಂತ ಕಾಣಿಸ್ತಾ ಇದೆ. ಒಂದ್ ನಿಮಿಷ ಅದಕ್ಕೆ ಉತ್ತರ ಕೊಡ್ತಾರೆ, ಒಂದ್ ನಿಮಿಷ ಹಾಗೇ ಇರಿ. ಓಕೆ ವೀರೇಶ್ ಅವರೇ, ತಾವು ಹೇಳಿದಂಥ ಅಭಿಪ್ರಾಯ ತುಂಬ ಸರಿಯಾಗಿದೆ. ಹಾ ಸ್ವಾಮೀಜಿ. ಪ್ರತಿಯೊಬ್ಬ ಸ್ವಾಮೀಜಿ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡಿಕೊಂಡಿದ್ರೆ ಒಳ್ಳೆಯದು. ಬಹುಜನ ಹಿತಾಯ ಬಹುಜನ ಸುಖಾಯ, ಇದು ಪ್ರತಿಯೊಬ್ಬ ಸ್ವಾಮೀಜಿ ಆದರ್ಶವಾಗಿರಬೇಕು. ಇವತ್ತಿಗೂ ಕೂಡ ಕೆಲವು ರಾಜಕಾರಣಿಗಳಿಗೆ ಸ್ವಲ್ಪ ಏನೇನೋ ಅಂಟ್ಕೊಂಡಿದೆ. ಆದರೆ ಸ್ವಚ್ಛವಾಗಿರ್ತಕ್ಕಂತಹ ಚಾರಿತ್ರ್ಯ ಶುದ್ಧಿಯನ್ನು ಇಟ್ಕೊಂಡಂಥ ಇನ್ನೂ ಹಲವಾರು ಸ್ವಾಮೀಜಿಗಳು ಇದ್ದಾರೆ. ಆದರೆ ಅವರು ಮಾಧ್ಯಮಗಳ ಕಣ್ಣಿಗೆ ವಸ್ತು ಆಗ್ತಾಯಿಲ್ಲ, ಅದು ಶೋಚನೀಯ ಸಂಗತಿ. ಮಾಧ್ಯಮಗಳು ಯಾರು ತಪ್ಪಿತಸ್ಥ ಸ್ವಾಮಿಗಳಿದ್ದಾರೆ, ಅಪರಾಧಿ ಸ್ವಾಮಿಗಳಿದ್ದಾರೆ, ಅವರನ್ನೇ ವೈಭವೀಕರಿಸ್ತಾ ಇರ್ತಾರೆ, ಅವ್ರನ್ನೇ ಫೋಕಸ್ ಮಾಡ್ತಾರೆ, ಅವ್ರ ಮೇಲೆ ಕ್ಯಾಮ್ರಾ ಇರ್ತವೆ. ಸಚ್ಚಾರಿತ್ರ್ಯವುಳ್ಳಂಥ ಮತ್ತು ಮೌನವಾಗಿ ಸಾಧನೆ ಮಾಡ್ತಾ ಇರ್ತಕ್ಕಂಥ ಅನೇಕ ಸಂತ ಮಹಾಶಯರು, ಸಾಧು, ಸನ್ಯಾಸಿಗಳು, ಸ್ವಾಮಿಗಳು ತೆರೆ ಮರೆಯಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಮಾಧ್ಯಮದ ಕ್ಯಾಮ್ರಾ ಅವ್ರ ಮೇಲೆ ಹೋಗೋದೇ ಇಲ್ಲ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಅಂಥ ಕೆಲಸ ಮಾಡುವವರು ಕೂಡ ಹತಾಶೆಗೆ ಒಳಗಾಗುವಂಥ ಪರಿಸ್ಥಿತಿ ಇದೆ. ಏನು ಕೆಲವು ಜನ ಫೋಕಸ್ಡ್ ಆಗಿದ್ದಾರೆ ಮಾಧ್ಯಮದಲ್ಲಿ, ಸ್ವಾಮಿಗಳಂದರೆ ಇಷ್ಟು, ಇವರು 4 ಜನ, ಈ 4 ಮಠಾಧಿಪತಿಗಳೇ ಸ್ವಾಮಿಗಳು, ಉಳಿದವರು ಸ್ವಾಮಿಗಳಲ್ಲ ಅನ್ನುವಂಥ ಲೆಕ್ಕಕ್ಕೆ ಬಂದಿದೆ. ಅವ್ರೇನು ಹೇಳ್ತಾರೆ ಅದೇ ಪ್ರಮಾಣ ಅನ್ನುವಂಥ ಒಂದು ಇಸ್ಟಾಬ್ಲಿಷ್ಡ್ ಪ್ರತಿಷ್ಠಾಪಿತ ಸತ್ಯ ಆಗಿಬಿಟ್ಟಿದೆ. ಸೊ ಹಾಗಾಗಬಾರ್ದು. ಈ ಮೂಲಕ ತಮ್ಮಂತಹ ಏನು ಸಾತ್ವಿಕರಿದ್ದೀರಿ, ಹಿರಿಯರಿದ್ದೀರಿ, ನೀವುಗಳು ಇನ್ನೂ ಒಳ್ಳೆತನನ ಮೆಚ್ಚಿಕೊಳ್ಳುವಂಥದ್ದು, ಮೆಚ್ಚಿ ಮಾತನಾಡುವಂಥ ಒಂದು ಮಾನಸಿಕತೆಯನ್ನು ಹೊಂದಿದ್ದೀರಿ. ಮಾಧ್ಯಮಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾಧ್ಯಮಗಳು ಏನು ಪ್ರತಿಷ್ಠಾಪಿತ ಸ್ವಾಮೀಜಿಗಳ ಮೇಲೆ ಏನು ಫೋಕಸ್ ಮಾಡ್ತಾ ಹೋಗ್ತೀರಿ, ಕ್ಯಾಮ್ರಾ ಇಡ್ತಾ ಹೋಗ್ತೀರಿ, ಅದನ್ನು ಸ್ವಲ್ಪ ಮಾಡಲಿಕ್ಕೆ ಬೇಡಲಿಕ್ಕೆ ಹೋಗೋದಿಲ್ಲ. ಆದರೆ ಅದ್ರ ಜೊತೆಯಲ್ಲೇ ಎಲ್ಲಿ ಸಾತ್ವಿಕವಾಗಿ ಕೆಲಸ ನಡೀತಾ ಇದೆ, ಸಮಾಜಮುಖಿ ಕೆಲಸ ನಡೀತಾ ಇದೆ, ಅಲ್ಲಿ ನಿಮ್ಮ ಕ್ಯಾಮ್ರಾ ಹೋಗಲಿ, ನಿಮ್ಮ ಮಾಧ್ಯಮ ಹೋಗಲಿ, ಅಂಥ ಶಕ್ತಿಗಳು ಕೂಡ ಇದೆ ಅನ್ನುವಂಥದ್ದು ನಮ್ಮ ಜನಗಳಿಗೆ ಗೊತ್ತಾಗಬೇಕು. ಸುವರ್ಣ ನ್ಯೂಸ್ ಅಂತ ಕೆಲಸ ಮಾಡ್ತಾ ಇದೆ ಅದು. ಆದ್ದರಿಂದ ನಾವು ಸುವರ್ಣ ನ್ಯೂಸ್ಗೆ, ಅಮಿತ್ ಅವರಿಗೆ ಮತ್ತು ಅವ್ರ ತಂಡಕ್ಕೆ ಆ ದೃಷ್ಟಿಯಿಂದ ನಾವು ಕೃತಜ್ಞತೆಯನ್ನು, ಅಭಿನಂದನೆಗಳನ್ನು ಹೇಳ್ತೀವಿ. ಹೊಸ ಮುಖಗಳನ್ನ ತಂದು ಅವರು ಪರಿಚಯ ಮಾಡ್ತಾ ಇದ್ದಾರೆ ನಾಡಿನ ಜನತೆಗೆ. ಆ ನಿಟ್ಟಿನಲ್ಲಿ ಸುವರ್ಣ ನ್ಯೂಸ್ ಪಾತ್ರ ತುಂಬ ಮಹತ್ತರವಾಗಿದೆ ಅಂತ ತಿಳಿಸ್ತಾ, ಜನಗಳು ನೋಡಿ, ಇವಾಗ ನಮ್ಮ ವೀರೇಶ್ವರ ಅಂಥ ಜನಗಳು ಗಮನಿಸ್ತಾ ಇದ್ದಾರೆ, ಇಡೀ ನಾಡು ಗಮನಿಸ್ತಾ ಇದೆ. ಅವರು ಜನಪ್ರತಿನಿಧಿಯಾಗಿ ನೋಡ್ತಾ ಇದ್ದಾರೆ, ಯಾವುದನ್ನು ಎಲ್ಲಿ ಚಾರಿತ್ರ್ಯ ಇದೆ, ಎಲ್ಲಿ ಚಾರಿತ್ರ್ಯಹೀನ ವರ್ತಿ ಇದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಕೆಲಸ ಆಗಬೇಕಾಗಿದೆ ಅನ್ನುವಂಥದ್ದನ್ನು ನಾನು ಕೂಡ ಒಪ್ಕೊಳ್ತೀನಿ. ವೀರೇಶ್, ಏನಾದ್ರು ಮಾತಾಡೋದು? ಮಹಾಸ್ವಾಮಿಗಳು ಹೇಳ್ಬೇಕಾದ್ರೆ ಒಂದು ಸತ್ಯ ಹೇಳಿದ್ರು. ಎಷ್ಟೋ ಸ್ವಾಮೀಜಿಗಳು ನಿಜ ಕಾಯಕವೇ ಕೈಲಾಸ ಅಂತ ಸಮಾಜದ ದೃಷ್ಟಿಯಲ್ಲಿ ಏನ್ ಕೆಲಸ ಮಾಡ್ತಿದ್ರು ಅಂತವ್ರಿಗೆ ಫೋಕಸಿಂಗ್ ಸಿಗ್ತಿಲ್ಲ ಅಂತ. ನಾನು ನಿಜವಾಗೂ ಸುವರ್ಣ ವಾಹಿನಿಯ ನಿಮ್ಮ ಎಲ್ಲರಿಗೂ, ನಿಮ್ಮ ಸಿಬ್ಬಂದಿಯವರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ಇಂಥ ಸಣ್ಣ ಮಠದ ಸ್ವಾಮೀಜಿಗಳಲ್ಲಿರೋ ಭಾವನೆಗಳು ಎಲ್ಲೋ ಒಂದು ನಿಮ್ಮ ಒಂದು ಮಾಧ್ಯಮದ ಮೂಲಕ ಬಹಳ ಪ್ರಖ್ಯಾತರಾಗದಂತ ಸ್ವಾಮಿಗಳು ಯಾಕೆ ಈ ಭಾವನೆಗಳು ಅವರು ಅಳವಡಿಸ್ಕೊಂಡೇ ಆದ್ರೆ ನಿಜವಾಗೂ ಇವತ್ತೇನು ಭ್ರಷ್ಟ ರಾಜಕಾರಣಿಗಳು ಅಂತ ಜನಗಳ ಮುಂದೆ ನಾವು ಏನ್ ನಿರೂಪಿಸ್ಕೊಂಡಿದ್ವಿ, ನಾವು ಸಾಮಾನ್ಯ ಜನಗಳಿಗೆ ಗೊತ್ತಿವ್ರು ಭ್ರಷ್ಟರು ಅಂತ, ಅಂತವ್ರನ್ನ ಓಲೈಕೆ ಮಾಡೋಂತ ಇಂಥ ಸ್ವಾಮೀಜಿಗಳು ಇರೋವಂತ ದೊಡ್ಡ ಭಾವನೆಯನ್ನ ಅಂತ ದೊಡ್ಡ ಸ್ವಾಮೀಜಿಗಳು ಬೆಳೆಸ್ಕೊಂಡ್ರೆ ತಮ್ಮ ಸಣ್ಣ ಭಾವನೆಯಿಂದ ಹೊರಗೆ ಬರ್ಬೋದೇನೋ ಅಂತ ನನ್ನ ಅನಿಸಿಕೆ, ಸಾಮಾನ್ಯ ಮನುಷ್ಯನಾಗಿ. ಥ್ಯಾಂಕ್ ಯು ವೀರೇಶ್ ಜಿ. ಏನಂತೀರ ಅವರು? ಭಾಳ ಒಳ್ಳೆ ಮಾತು ಹೇಳಿದ್ರು ಕೊನೆಗೆ ಅವರು. ವೀರೇಶ್ ಅವರು ಹೇಳಿದ ಮಾತಿನಲ್ಲಿ ಎಲ್ಲ ಸರಿ ಇದೆ. ಒಂದು ಮಾತು ಹೇಳ್ತೇನೆ, ಇವರು ಸಣ್ಣ ಸ್ವಾಮಿಗಳು, ಇವರು ದೊಡ್ಡ ಸ್ವಾಮಿಗಳು ಅಂತ ಅನ್ನೋದು ಇದೆಯಲ್ಲ, ಇದೇ ಮೂಲಭೂತವಾಗಿರುವಂಥ ದೋಷ. ಯಾಕೆಂದರೆ ಸ್ವಾಮಿಗಳು ಅಂದರೆ ಒಂದೇ. ಯಾಕೆ ಅಂತಂದರೆ ಅದು ಒಂದು ವ್ಯಕ್ತಿ ಅಲ್ಲ, ಅದೊಂದು ಸತ್ವ. ಆ ಸತ್ವ ಯಾವುದೇ ಒಂದು ಮಠ ಅಥವಾ ಅದರ ಐಶ್ವರ್ಯ, ಅದರ ವ್ಯಾಪ್ತಿಯನ್ನು ಅವಲಂಬಿಸಿರೋದಿಲ್ಲ.
ಅಲ್ಲ, ಅವರು ನಾನು ಹೇಳಿದ ನನ್ನ ಪ್ರಕಾರ ಸುದ್ದಿಗೆ ವಸ್ತು ಆಗೋ ಸ್ವಾಮಿಗಳು, ಸುದ್ದಿಗೆ ವಸ್ತು ಆಗದೇ ಇರೋ ಸ್ವಾಮಿಗಳು, ಸುದ್ದಿಗೆ ವಸ್ತು ಆಗೋ ಸ್ವಾಮಿಗಳು ದೊಡ್ಡ ಸ್ವಾಮಿಗಳು, ಸುದ್ದಿಗೆ ವಸ್ತು ಆಗದೇ ಇರೋ ಸ್ವಾಮಿಗಳು ಸಣ್ಣ ಸ್ವಾಮಿ. ದೊಡ್ಡ ಸ್ವಾಮಿಗಳು ಅಂದ್ರೆ ಹೇಗೆ ನಿಮ್ಮ ಪ್ರಕಾರ? ಇಲ್ಲಿ ಸುದ್ದಿಗೆ ವಸ್ತು ಆಗುವವರು ಅಲ್ಲ, ಇಲ್ಲಿ ಸುದ್ದಿಗೆ ವಸ್ತು ಅಂತ ಅನ್ನುವಂಥ ಪ್ರಶ್ನೆ ಬಂದಾಗ ನೋಡಿ, ಒಂದು ಪ್ರಶ್ನೆಯನ್ನು ನಾವು ಗಮನಿಸಬೇಕಾಗ್ತದೆ. ಇದು ಡಿ.ವಿ.ಜಿ ಅವ್ರ ಮಾತು, ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಉದ್ಧರಿಸುವೆನು ಜಗವಾ ಎನ್ನುತ್ತಿಹ ಸಖನೆ, ನಿನ್ನುದ್ಧಾರ ಎಷ್ಟಾಯಿತೋ ಮಂಕುತಿಮ್ಮ. ಇದು ಅಕ್ಕಮಾದೇವಿ ಒಂದು ಮಾತು ಹೇಳ್ತಾಳೆ, ಎನ್ನಲ್ಲಿ ಏನುಂಟೆಂದು ಎನ್ನ ಕರಸ್ಥಲವ ನಿಂಬುಗೊಂಡೆ ಹೇಳ ಚನ್ನ ಮಲ್ಲಿಕಾರ್ಜುನ. ಎನ್ನಲ್ಲಿ ಏನುಂಟು ಅನ್ನುವ ಷಡಕ್ಷರ ಮಂತ್ರ ಯಾರ ನಾಲಿಗೆ ಮೇಲೆ ನಿತ್ಯ ಜಪ ಆಗ್ತಾ ಇರ್ತದೆ, ಅವರು ಒಳಗೆ ಹೊರಗೆ ಶುದ್ಧವಾಗಿ ಪಾರದರ್ಶಕವಾದಂಥ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಎನ್ನಲ್ಲಿ ಏನುಂಟು ಅನ್ನುವಂಥ ಪ್ರಶ್ನೆ, ಇವಾಗ 10 ಜನ ರಾಜಕಾರಣಿಗಳು ದೊಡ್ಡವರು ಹಣವಂತರು ಬಂದು ನಮಸ್ಕಾರ ಮಾಡಿದ ತಕ್ಷಣ ಅದನ್ನು ಎಲ್ಲ ಟಿ ವಿಗಳಲ್ಲಿ ಫೋಕಸ್ ಮಾಡಿದಾಗ ನನ್ನ ಯೋಗ್ಯತೆ ದೊಡ್ಡದು ಅಂತ ಭಾವಿಸುವಾಗ ನನ್ನಲ್ಲಿ ಏನುಂಟು ಅನ್ನುವಂಥ ಜಪ ಇರೋದಿಲ್ಲ. 100 ಜನ ನನ್ನನ್ನು ತೆಗೆಳಿದಾಗ ನಾನು ತಲೆ ಬಗ್ಗಿಸ್ಕೊಂಡು ಕೂತಾಗ ಎನ್ನಲ್ಲಿ ಏನುಂಟು ಅನ್ನೋದಿರೋದಿಲ್ಲ. ಆದರೆ ಎನ್ನಲ್ಲಿ ಏನುಂಟು ಅನ್ನುವ ಆತ್ಮ ಪ್ರತ್ಯಯ ಜಾಗೃತವಾಗಿದ್ದರೆ, ಆತ್ಮಸಾಕ್ಷಿ ಜಾಗೃತವಾಗಿದ್ದರೆ 1000 ಜನರ ತಿರಸ್ಕಾರ, ಕೋಟಿ ಜನರ ಪುರಸ್ಕಾರ ಎರಡೂ ಸಹ ಈ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇದು ವಾಸ್ತವವಾಗಿ ಮಠಾಧಿಪತಿ ಅಥವಾ ಸನ್ಯಾಸಿಯ ಮೂಲ ಬಿಂದು ಆಗಬೇಕು. ಕರೆಕ್ಟ್. ಇನ್ನೊಬ್ರು ಮುರಳಿ ಅನ್ನೋರು ಇದ್ದಾರೆ. ಮುರಳಿ ಮಾತಾಡಿ. ನಮಸ್ಕಾರ ಅಮಿತ್ ಒಳ್ಳೆ. ಮಾತಾಡಿ. ಮಠಾಧಿಪತಿಗಳಿದ್ದಾರೆ, ಪ್ರೇನ್ ಪ್ರಶ್ನೆ ಕೇಳಿ. ನಮಸ್ಕಾರ ಎಲ್ಲ ಮಠಾಧಿಪತಿಗಳಿಗೆ. ಅಮಿತ್ ಒಳ್ಳೆ, ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾವೀಗ ಇವ್ರಿಗೆಲ್ಲ ದೊಡ್ಡದಾಗಿ ಕಂಗ್ರಾಚುಲೇಷನ್ ಮಾಡಬೇಕು, ತುಂಬಾ ಅಭಿನಂದಿಸಬೇಕು. ಯಾಕೆಂದ್ರೆ ಇಡೀ ರಾಷ್ಟ್ರದ ಜನತೆಗೆ, ಕರ್ನಾಟಕದ ಜನತೆಗೆ ಇವರು ಪುಕ್ಕಟ್ಟೆಯಾಗಿ ಮನೋರಂಜನೆ ಕೊಡ್ತಾ ಇದ್ದಾರೆ. ಆಯ್ಕೆ ಮಾಡ್ಕೊಂಡು ಅಂತ ಚುನಾಯಿತ ಪ್ರತಿನಿಧಿಗಳು ಅಲ್ಲ, ಇವ್ರಿಗೆಲ್ಲ ಇದು ಬೇಕಾಗಿತ್ತ? ಒಳ್ಳೆ ಜನಕ್ಕೆ ಈಗ ನೋಡಿ, ಇವತ್ತು ತುಂಬಾ ನಾಚಿಕೆ ಆಗ್ತದೆ. ಇವತ್ತು ಒಬ್ಬ ಸಿಜೆ, ಒಬ್ಬ ಉನ್ನತ ಮಟ್ಟದಲ್ಲಿರುವಂತ ಒಬ್ಬ ಇವರು KR ಅವರು ನಂಬರ್ 1 ಭ್ರಷ್ಟಾಚಾರ ರಾಜ್ಯ ಅಂತ ಮಾಡ್ಬಿಟ್ಟಿದ್ದಾರೆ. ಅಂತದ್ರಲ್ಲಿ ಇವ್ರಿಗೆ ಆಣೆ ಪ್ರಮಾಣ ಎಲ್ಲ ಮಾಡ್ಕೊಂಡಿರೋದಕ್ಕೆ ರಾಜ್ಯ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ತಮ್ಮ ಅಭಿಪ್ರಾಯ ಹೇಳ್ತಾ ಇದ್ರಿ ತಾವು. ಹೌದು. ಯಾಕೆಂದ್ರೆ ಇವರು ಆಣೆ ಪ್ರಮಾಣ ಮಾಡೋದಕ್ಕೆ ಇವ್ರಿಗೆ ಜನ ಎಲೆಕ್ಷನ್ ಮಾಡಿ ಕಳಿಸಿದಾರ ಸರ್. ಅಲ್ಲಿ ನೋಡಿ, ಲಕ್ಷಾಂತರ ಕುಟುಂಬಗಳು ಇವತ್ತುನು ಅಲ್ಲಿ ನೆರೆ ಪರಿಹಾರ ಇಲ್ದೇನೆ, ಎಷ್ಟು ಜನ ಹೊಟ್ಟೆಗಿಲ್ದೇನೆ ಇದಿಲ್ದೇನೆ ಎಷ್ಟೋ ಜನ ಅಲ್ಲಿ ಸಾಯ್ತಾ ಇದ್ದಾರೆ. ಅವ್ರು ಹೋಗಿ ಇಂಪ್ರೂವ್ ಮಾಡಕ್ಕಾಗಲ್ಲ ಅವ್ರಿಗೆ. ಈ ತರ ಯಾರು ಕೇಳಿದಾರೆ ಇವ್ರನ್ನೆಲ್ಲ ಆಣೆ ಪ್ರಮಾಣ ಮಾಡಿ ಅಂತ? ಇದಕ್ಕೆ ಇವ್ರ ಯೋಗ್ಯತೆಗಳಿಗೆ ನಾವು ಓಟ್ ಕೊಟ್ಟು ಆಯ್ಕೆ ಮಾಡಿ ಕಳ್ಸಿರೋದು ಇವ್ರನ್ನ ಅಲ್ವಾ? ಹೇಳಿ ಕೇಳಿ. ಈಗ ಹುಟ್ಟುವಂತ ಮಗುಗೂ ಒಂದು ಭ್ರಷ್ಟ ಮಗು ಅಂತ ಹಣೆಪಟ್ಟಿ ಉಟ್ಕೊಂಡು ಹುಟ್ಟುವಂತ ಪರಿಸ್ಥಿತಿ ಕರ್ನಾಟಕ ಜನತೆಗೆ ಆಗೋಗಿದೆ ಇವತ್ತು. ಸತ್ಯದ ಮಾತನ್ನ ಹೇಳ್ತಾ ಇದ್ದೀರಿ. ಒಂದ್ ನಿಮಿಷ ಮುರಳಿ. ಅಲ್ಲ, ನೀವು ಹೇಳುವಂಥದ್ದು ವಾಸ್ತವವಾದಂಥ ಮಾತನ್ನೇ ಹೇಳ್ತಾ ಇದ್ದೀರಿ. ಇಡೀ ಕರ್ನಾಟಕದ 6 ಕೋಟಿ ಕನ್ನಡಿಗರ ಹಣೆಪಟ್ಟಿಯ ಮೇಲೆ ಭ್ರಷ್ಟ ರಾಜ್ಯದ ಪ್ರಜೆಗಳು ಅಂತ ಅನ್ನುವಂಥ ಕೆತ್ತುವ ಕೆಲಸ ನಡೆಯುವಂಥ ಸನ್ನಿವೇಶದಲ್ಲಿ ಯಾರ ಮನಸ್ಸು ಸಹ ಇದರ ಬಗ್ಗೆ ತಳಮಳಗೊಳ್ಳಿಲ್ಲ. ಮತ್ತು ಈ ರೀತಿ ಆಗ್ತಾ ಇದೆಯಲ್ಲ, ಇದನ್ನು ತಿದ್ದುಪಡಿ ಮಾಡಿ ಅಂತ ಹೇಳಿ ಯಾವ ಮಠಾಧಿಪತಿಗಳು ಸಹ ರಾಜಕಾರಣಿಗಳ ವಿರುದ್ಧವಾಗಿ ನೀವು ಈ ಹೆಸರನ್ನು ಅಳಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ಉಪವಾಸ ಕೂತ್ಕೊಳ್ತೇವೆ ಅಂತ ಅನ್ನುವಂಥ ಮಾತು ಬರಲಿಲ್ಲ. ಅಥವಾ ಈ ಹೆಸರನ್ನು ಅಳಿಸೋವರೆಗೆ ನಮ್ಮ ಮಠಕ್ಕೆ ಬರಬೇಡಿ ಅಂತ ಅನ್ನುವಂಥ ಮಾತು ಬರಲಿಲ್ಲ. ಇದು ವಾಸ್ತವವಾಗಿರುವಂಥ ವಿಚಾರ. ಇವೆಲ್ಲ ಏನು ಬರ್ತಾ ಇದೆ, ಇದು ಬರ್ತಲೇ ಇರ್ತದೆ. ಆದರೆ ನೀವು ಚೆನ್ನಾಗಿರಿ ಅಂತ ಅನ್ನೋಂಥ ರೀತಿಯಿಂದ ಅವರ ಉಪವಾಸ ಅಥವಾ ಅವರ ವನವಾಸ, ಅವರ ಆಣೆ ಪ್ರಮಾಣಗಳನ್ನು ಬಿಡಿಸೋವಂಥ ಲೆಕ್ಕಾಚಾರಗಳಲ್ಲಿ ಅಷ್ಟೇ ನಾವು ನಿಂತಿದ್ದೇವೆ ಹೊರತು ವಾಸ್ತವವಾಗಿ ನಮ್ಮ ಮುಖದ ಮೇಲೆ ಎಂಥ ಮಸಿ ಬಂದು ಕೂತ್ಕೊಳ್ತಾ ಇದೆ ಅಂತ ಅನ್ನೋದ್ರ ಬಗ್ಗೆ ಎಚ್ಚರ ಇಲ್ಲ. ನೋಡಿ, ವಾಸ್ತವ ಇದೇ ಹೇಳಿದ್ದು, ಎನ್ನಲ್ಲಿ ಏನುಂಟು ಅನ್ನುವಂಥ ಆತ್ಮಪ್ರತ್ಯಯ ಜಾಗೃತಿ ಇಲ್ಲ ಅಂತ ಹೇಳಿದ್ರೆ ಇಂಥ ವ್ಯವಸ್ಥೆಗಳಲ್ಲಿ ನಾವು ಸಿಕ್ಕಾಕೊಳ್ಬೇಕಾಗ್ತದೆ. ಈ ವಾಸ್ತವತೆಯನ್ನು ಕುರಿತು ಚಿಂತನೆ ಮಾಡಬೇಕಾದದ್ದು ಇವತ್ತು ಧಾರ್ಮಿಕ ನಾಯಕರ ಮೂಲಭೂತವಾಗಿರುವಂಥ ಕರ್ತವ್ಯ. ಸ್ವಾಮಿಗಳ ನಿಮ್ಮ ಕೊನೆ ಮಾತುಗಳನ್ನು ಕೇಳ್ತೀನಿ. ಎಲ್ಲ ಸ್ವಾಮಿಗಳು ಕೂಡ ನಾವು ಕೊನೆ ಹಂತಕ್ಕೆ ಬಂದ್ವಿ ಚರ್ಚೆನ ಮುಗಿಸೋಕೆ ಮೊದಲು ಒಂದು ಚಿಕ್ಕ ಬ್ರೇಕ್.